ರೋಗಕ್ಕೂ ನಿಧಾನ ಅಂತ ಒಂದು ಇಟಿಯಾಲಜಿ ಆಫ್ ಎ ಡಿಸೀಸ್ ಇರುತ್ತೆ. ಅದು 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 ಹೋದ್ಮೇಲೆ ಒಂದು ಆರೋಗ್ಯ ಸ್ಥಿತಿ ಇತ್ತಲೂ ಒಂದಿರುತ್ತೆ. ಆ ಒಂದು ಕನ್ಸೆಪ್ಟ್ ಇಲ್ಲದೆ ಇದ್ರೆ ಇವನಿಗೇನು ಮಾರ್ಗವೇ ಇಲ್ಲ. ಇದು ಮೂರನೇ ಸತ್ಯ, ದುಃಖ ನಿರೋಧ ಇದೆ. ದುಃಖ ಹೋಗೋದು ಸಾಧ್ಯ. ಮತ್ತೆ ನಾಲ್ಕನೇದು, ದುಃಖ ಉಂಟಾಗೋದಕ್ಕೆ ಹೇಗೆ ಒಂದು ದಾರಿ ಇತ್ತೋ ದುಃಖ ಹೋಗೋದಕ್ಕೂ ಒಂದು ದಾರಿ ಇದೆ. ದುಃಖ ನಿರೋಧಗಾಮಿನಿ ಪ್ರತಿಪದ, ನಾಲ್ಕನೇ ಸತ್ಯ ಇದು. ಈ ನಾಲ್ಕನೇ ಸತ್ಯದಲ್ಲಿ ಅವನು ಆರ್ಯ ಅಷ್ಟಾಂಗ ಮಾರ್ಗಗಳನ್ನು ಹೇಳ್ತಾನೆ. ಈ ಆರ್ಯ ಅಷ್ಟಾಂಗ ಮಾರ್ಗಗಳ ಫಲಿತಾರ್ಥ ಏನು? ನಾಗಾರ್ಜುನನ ಪ್ರಕಾರ ಅಸ್ಪರ್ಶ ಯೋಗ ಅಷ್ಟಾಂಗಿಕೋ ಮಾರ್ಗ. ನಾವು ಸರಿಯಾಗಿ ಮಾತನಾಡೋದು, ಸರಿಯಾಗಿ ಜೀವಿತ ಇತ್ಯಾದಿಗಳು ಆರ್ಯ ಅಷ್ಟಾಂಗಿಕ ಮಾರ್ಗ ಇದೆಯಲ್ಲ, ಇದನ್ನೆಲ್ಲ ಒಟ್ಟಿಗೂಡಿಸಿದ್ರೆ ಮಿನಿಮಲ್ ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್, ಇದು ಅಸ್ಪರ್ಶ ಯೋಗ. ಅಸ್ಪರ್ಶ ಯೋಗೋ ವೈ ನಾಮ ಸರ್ವ ಸತ್ವ ಸುಖ ಹಿತ. ಸರ್ವ ಅಂದ್ರೆ ಎಲ್ಲ, ಸತ್ವ ಅಂದ್ರೆ ಪ್ರಾಣಿಗಳು, ಜೀವಿಗಳು, ಸುಖ ಅಂತನ್ನೋ ಮಾತನ್ನ ಸುಖಯತಿ ಇತಿ ಸುಖ. ಯಾವುದು ಸುಖವನ್ನು ಉಂಟು ಮಾಡುತ್ತೋ ಅದು ಸುಖ. ಆದರೆ ಕೇವಲ ಸುಖ ಅಂತನ್ನೋದು ಬಯಸಿದರೆ ಹಿತ ಆಗದೇ ಇರಬಹುದು. ಸುಖಮಪಿ ಅಹಿತಾವಹಂ. ನಾವು ಸುಖ ಅಂತ ಏನನ್ನ ಇವಾಗ ಪಟ್ಕೊಳ್ತೀವೋ ಅದು ಕಾಲಾನುಕ್ರಮಣದಲ್ಲಿ ಅಹಿತವಾಗಬಹುದು ನಮಗೆ. ಆದ್ರಿಂದ ನಾವು ಯಾವ ಸುಖವನ್ನು ಬಯಸಬೇಕು ಅಂದ್ರೆ ಯಾವುದು ಸುಖ ಹಿತಕ್ಕೆ ದಾರಿ ಮಾಡಿಕೊಡುತ್ತೋ ಅದನ್ನ ನಾವು ಅಂದ್ರೆ ಸುಖ ಅಂತ ನಾವು ಮಾತಿಗೆ ಅವ್ರು ಕೊಟ್ಟ ಅರ್ಥನೇ ಹಿತಕ್ಕೆ ಯಾವುದು ಒದಗಿ ಬರುತ್ತೋ ಅದು ಸುಖ. ಹಿತ ಇಲ್ಲದೇ ಇರೋ ಸುಖ ಸುಖ ಪ್ರಾಯವಾಗಿದ್ರೂ ದುಃಖೋದರ್ಕ. ದುಃಖ ಅಂತ ಒಳಗಿದೆ, ಸುಖದ ಒಂದು ಛಾಯೆ ಮೇಲಿದೆ ಅಷ್ಟೇ. ಆದ್ರೆ ಇದು ಅಸ್ಪರ್ಶ ಯೋಗ ಅಂತನ್ನೋದು ಸುಖ, ಸುಖಾವಹ, ಸುಖಯತಿ ಮತ್ತು ಹಿತ. ಆತ್ಯಂತಿಕವಾಗಿ ಪ್ರಾಣಿಗಳಿಗೆ ದುಃಖವನ್ನು ಉಂಟು ಮಾಡದೇ ಇರತಕ್ಕಂಥದ್ದು. ಇಲ್ಲಿ ಸುಖ ಅಂತನ್ನೋ ಮಾತು ದುಃಖಕ್ಕೆ ಆಭಾಸ ರೂಪವಾದಂತಹ ಸುಖಗಳು ಉಂಟು. ಇಲ್ಲಿ ದುಃಖ ನಿರೋಧವಾಗತಕ್ಕದ್ದು ಹಿತ. ಇದು ಸುಖ ಹಿತ. ಇಲ್ಲಿ ಸುಖ ಅಂತನ್ನೋದು ಸುಖಕರ್ತರಿ ಕೃತ್ ಪ್ರಯೋಗ ಅಂತೇಳಿ ಸುಖ ಅಂತನ್ನೋದನ್ನ ಸುಖಯತಿ ಅಂತನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದನ್ನೇ ಅವನು ಚರದ ಬೆಕ್ಕವೇ ಚಾರಿಕಂ. ಬುದ್ಧ 4 ಜನ ಅವನ ಶಿಷ್ಯರು ಬಂದ ಮೇಲೆ ಮೃಗದಾವ ಅಂತನ್ನುವಲ್ಲಿ ಅವನ ಮೊದಲನೇ ಪ್ರವಚನ ಆಯ್ತಲ್ಲ, ಪ್ರಥಮ ದೇಶನ, ಅದನ್ನ ಬೋಧಿಚಕ್ರ ಪರಿವರ್ತನ ಅಂತ ಕರೀತಾರೆ. ಅಲ್ಲೇ 4 ಜನ ಶಿಷ್ಯರು ಬಂದರು ಅವರಿಗೆ. 4 ಜನರಲ್ಲೂ ಅವನೇನು ಹೇಳಿದ, ಚರತ ಬೆಕ್ಕವೇ ಚಾರಿಕಂ, 4 ದಿಕ್ಕು ಹಿಡ್ಕೊಂಡು ಹೋಗಿ ಬಹುಜನ ಹಿತಾಯ ಬಹುಜನ ಸುಖಾಯ ದುಃಖ ದೋಮನಸ್ಯಾನಂ ಅಸ್ತಂಗಮಾಯ ಚರಥ ಬ್ರಹ್ಮಚರ್ಯಂ ನಿಪುಣಂ. ನೀವು ಬ್ರಹ್ಮಚರ್ಯವನ್ನು ಮಾಡಿ ಅಂದ್ರೆ ಬ್ರಹ್ಮಚರ್ಯವನ್ನು ಆಚರಿಸಿ. ಯಾಕೆಂದ್ರೆ ನಿಮ್ಮ ಸುಖಕ್ಕಾಗಿ ಅಲ್ಲ, ಬಹುಜನ ಸುಖಾಯ, ಬಹುಜನ ಸುಖಾಯ, ಹೆಚ್ಚು ಜನರ ಸುಖ ಉಂಟಾಗಲಿ, ಅವರಿಗೆ ಹಿತವಾಗಲಿ ಅಂತನ್ನೋ ದೃಷ್ಟಿಯಿಂದ ನೀವು ಬ್ರಹ್ಮಚರ್ಯವನ್ನು ಆಚರಿಸಿ. ಚರತ ಬೆಕ್ಕವೇ ಚಾರಿಕಂ, ಇದು ಬಹುಜನ ಹಿತಾಯ ಬಹುಜನ ಸುಖಾಯ ದುಃಖದೋಮನಸ್ಯಾನಾಂ ಅಸ್ತಂಗಮಾಯ ಚರತ ಬ್ರಹ್ಮಚರ್ಯಂ ನಿಪುಣಂ. ಇದು ಬುದ್ಧನ ಮೊದಲನೇ ಮಾತು ಅಂತ ಅವರಿಗೆ. ಈ ಸುಖ ಹಿತ ಎರಡೂ ಕೂಡಿಕೊಂಡಿರತಕ್ಕಂತಹದ್ದೇ ಧರ್ಮ. ಇಲ್ಲಿ ಈ ಧರ್ಮ ಎಲ್ಲ ಜನರ ಹಿತಕ್ಕಾಗಿ ಸುಖಕ್ಕಾಗಿ ಇರತಕ್ಕಂತಹದ್ದು ಅಸ್ಪರ್ಶ ಯೋಗ ಅಂತ ಒಂದೇ. ಇಲ್ಲಿವನು ಚರತ ಬ್ರಹ್ಮಚರ್ಯಂ ಅಂದ್ರೆ ಏನು, ಬ್ರಹ್ಮನ ಕಡೆ ನಿಮ್ಮ ಮನಸ್ಸು ತಿರುಗಿಸ್ಕೊಳ್ಳಿ, ಜಗತ್ತಿನ ಕಡೆ ಗಮನ ಬಿಡಿ. ಅಂದ್ರೆ ಡೋಂಟ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದಿ ವರ್ಲ್ಡ್, ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಯುವರ್ ಸೆಲ್ಫ್. ಇದು ಬ್ರಹ್ಮಚರ್ಯ ಅವರು ಹೇಳಿದ್ದು. ನಿಮ್ಮ ಒಳಗೆ ನೋಡಿ. ಅವರು ಇನ್ನೊಂದರಲ್ಲಿ ಪಾಳಿ ಒಳಗೆ ಕೋನುಹಾಸೋ ಕಿಮಾನಂದೋ ನಿತ್ಯಂ ಪಜ್ಜಲಿತೆ ಸತಿ ಅಂಧಕಾರೇನ ಓನದ್ಧ ಪದೀಪಂ ನಗವೇ ಸತ. ಈ ಜೀವನದಲ್ಲಿ ಸುಖ ಪಡ್ತಾ ಇದ್ದೀರಲ್ಲ, ಆನಂದದಿಂದ ಓಡಾಡ್ತಾ ಇದ್ದೀರಲ್ಲ,
ಕೋನು ಹಾಸೋ ಕಿಮಾನಂದೋ, ಏನು ಸುಖ, ಏನು ಆನಂದ ಇದು. ನಿತ್ಯಂ ಪಜ್ಜಲಿತೆ ಸತಿ, ಉರಿತಾ ಇದೆ ನಿಮ್ಮ ಕಾಮ ಕ್ರೋಧ ಇತ್ಯಾದಿ ಉರಿತಾ ಇದೆ. ಇದರಲ್ಲಿ ಏನು ಆನಂದ, ಏನು ಸುಖ ಇದೆ. ಅಂಧಕಾರೇನ ಓನದ್ದ, ಕತ್ತಲೆಯಲ್ಲಿ ಮುಳುಗಿದ್ದೀರಿ ನೀವು. ಪ್ರದೀಪಂ ನಗವೇ ಸಥ, ದೀಪವನ್ನು ಹುಡುಕ್ತಾ ಇಲ್ವಲ್ಲ ನೀವು. ಇದು ಬ್ರಹ್ಮಚರ್ಯ ಅಂತ ಅನ್ನೋದಕ್ಕೆ ನಿಮ್ಮ ದೃಷ್ಟಿಯನ್ನೆಲ್ಲ ಒಳಗೆ ತಿರುಗಿಸ್ಕೊಳ್ಳಿ, ಹೊರಗಡೆ ಕಾಂಟ್ಯಾಕ್ಟ್ ಬಿಡಿ, ಮಿನಿಮಲ್ ಕಾಂಟ್ಯಾಕ್ಟ್. ಇದನ್ನ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಇತ್ಯಾದಿಯಾಗಿ ಹೇಳ್ತಾ, ಯಾರು ನೋದ್ವಿಜತೆ ಲೋಕ, ಯಾರು ಲೋಕವನ್ನು ಎಕ್ಸೈಟ್ ಮಾಡೋಲ್ವೋ, ದೋಸ್ ಆರ್ ನಾಟ್ ಎಕ್ಸೈಟೆಡ್ ಬೈ ದಿ ವರ್ಲ್ಡ್. ಇದು ಅಸ್ಪರ್ಶ ಯೋಗವೇ. ಇಲ್ಲಿ ಒಂದು ಅಸ್ಪರ್ಶ ಯೋಗ ಅಂತ ಏನು ಬುದ್ಧ ಹೇಳ್ತಾನೋ ಅದನ್ನೇ ಕೃಷ್ಣ ಏನು ಹೇಳ್ತಾನೆ, ಯಸ್ಮಾನ್ ನೋದ್ವಿಜತೆ ಲೋಕ, ಯಾರಿಂದ ಲೋಕ ಎಕ್ಸೈಟ್ ಆಗ್ತಾ ಇಲ್ವೋ ಮತ್ತು ಯಾರು ಲೋಕದಿಂದ ಎಕ್ಸೈಟ್ ಆಗ್ತಾ ಇಲ್ವೋ ಅವರು ಸಿದ್ಧಪ್ರಜ್ಞ. ಇಲ್ಲಿ ಬುದ್ಧ ಅದನ್ನೇ ಬ್ರಹ್ಮಚರ್ಯ ಬ್ರಹ್ಮಚಾರಿ ಅಂತ ಕರೆದಿರೋದು. ಹೀಗೆ ಇದು ಅಸ್ಪರ್ಶ ಯೋಗ ಅಂತ ಹೇಳಿ. ಅಸ್ಪರ್ಶ ಯೋಗೋ ನಾಮ ವೈ, ಇದು ಬ್ರಹ್ಮ ಸ್ವಭಾವ. ಇದು ಅಸ್ಪರ್ಶ ಯೋಗ ಅಂತ ಬ್ರಹ್ಮ ಸ್ವಭಾವ. ಹೊರಗಡೆ ಕಾಂಟ್ಯಾಕ್ಟ್ ಬಿಟ್ಟು ಒಳಗಡೆ ದೃಷ್ಟಿಯನ್ನು ತಿರುಗಿಸ್ಕೊಳ್ಳೋದು. ಇದು ಕಠೋಪನಿಷತ್ತಿನಲ್ಲೂ ಬಂದಿದೆ. ಇದು ಬುದ್ಧ ಹೇಳಿದ್ದು ಇವಾಗ ಒಂದು ಕ್ರಾನಲಾಜಿಕಲ್ ಆಗಿ ಬುದ್ಧ ಕೇಮ್ ಆಫ್ಟರ್ ದಿ ಉಪನಿಷತ್ಸ್. ಉಪನಿಷತ್ತಿನಲ್ಲಿ ಹೇಳಿರೋ ತತ್ವಗಳನ್ನೇ ಅವನು ಬಾಳಿಸ್ಕೊಂಡ. ಕಠೋಪನಿಷತ್ತಿನಲ್ಲಿ ಬರುತ್ತೆ, ಪರಾಂಚಿಕಾನಿ ವ್ಯತ್ರಣತು ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್. ಇಂದ್ರಿಯಗಳಿದೆ, ಇಲ್ಲಿ ಹೇಗೆ ಷಡಾಯತನ ಅಂತ ಇದು ಇತ್ತು, ಷಡಾಯತನದಿಂದ ಸ್ಪರ್ಶ ಅಂತ ಬಂತು. ಕಠೋಪನಿಷತ್ತಿನಲ್ಲಿ ಇದ್ರ ಬೀಜ ಇದೆ. ಬುದ್ಧ ಹೀಗೆ ಹೇಳಿದ್ದು ದ್ವಾದಶ ಇದನ್ನ ಹೇಳಿದ್ನಲ್ಲ, ಅದ್ರ ಬೀಜ ಕಠೋಪನಿಷತ್ತಿನಲ್ಲಿ ಇದೆ. ಪರಾಂಚಿಕಾನಿ ವ್ಯತ್ರಣತು ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ. ಹೊರಗಡೆ ನೋಡ್ತಾನೆ. ಯಾದ್ರಿಂದ ನೋಡ್ತಾನೆ? ಇಂದ್ರಿಯಗಳಿಂದ ಮನಸ್ಸಿನಿಂದ ನೋಡ್ತಾನೆ. ಷಡಾಯತನ ಆಯಿತು. ಅಥ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಅಮೃತತ್ವಮಿಚ್ಛನ್. ಯಾರೋ ಒಬ್ಬ ಇರ್ತಾನೆ, 1000 ಜನದಲ್ಲಿ ಒಬ್ಬ ಇರ್ತಾನೆ. ಅವನಿಗೆ ಈ ಹೊರಗಡೆ ಕಾಂಟ್ಯಾಕ್ಟ್ ಬೇಡದೇನೆ ಅಮೃತತ್ವಮಿಚ್ಛನ್, ಈ ಅಮೃತ ಅಂತ ಅನ್ನೋದು ಬೇಕು ಅಂತ ಹೇಳಿ ಆವೃತ್ತ ಚಕ್ಷು, ಕಣ್ಣನ್ನು ಹೊರಗಡೆ ಕಣ್ಣನ್ನು ಒಳಗಡೆ ಮಾಡಿಕೊಂಡ, ಕಣ್ಣನ್ನು ಹೊರಗಡೆ ತಿರುಗಿಸಲಿಲ್ಲ. ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಇದೇ ಅಸ್ಪರ್ಶ ಯೋಗ. ಅಸ್ಪರ್ಶ ಯೋಗಕ್ಕೂ ಕಠೋಪನಿಷತ್ತು ಹೇಳಿದ್ದಕ್ಕೂ ಏನು ವ್ಯತ್ಯಾಸ ಏನಿಲ್ಲ. ಇಲ್ಲಿ ಅಸ್ಪರ್ಶ ಯೋಗ ದೇಶಿತ ಸರ್ವ ಸತ್ವ ಸುಖೋಹಿತ ಮತ್ತು ಅವಿವಾದ. ಅವಿವಾದ ಅಂದ್ರೆ ಪಕ್ಷ ಪ್ರತಿಪಕ್ಷ ಗ್ರಹಣದಿಂದ ಇದು ಒಂದು ನೆಲೆ, ನಾನು ಇನ್ನೊಂದು ನೆಲೆಯನ್ನು ಹೇಳ್ತೀನಿ, ನಾನು ಇದನ್ನು ಹೊಡೆಯಬೇಕು, ಇದರಿಂದ ನಾನು ಗೆಲ್ಲಬೇಕು, ಇದು ವಿವಾದ. ವಿವಾದ ಅಂದ್ರೆ ವಿರುದ್ಧವಾದ. ವಿ ಅಂತ ಮಾತಿಗೆ ವಿರುದ್ಧವಾದ ವಾದ. ಒಬ್ರು ಹೇಳಿದ್ದಕ್ಕೆ ಇನ್ನೊಬ್ಬರು ಅಲ್ಲ ಅಂತ ಹೇಳೋದು. ಈ ನೈಯಾಯಿಕರಲ್ಲಿ ವಿತಂಡಾವಾದ ಅಂತ ಒಂದಿದೆ. ಈ ವಿತಂಡಾವಾದ ಅಂದ್ರೆ ಏನು? ಗೆಲ್ಲಬೇಕು ಅಂತನ್ನೋ ಕುತೂಹಲ ಅಷ್ಟೇ, ಜಿಗೀಷ, ಗೆಲ್ಲಬೇಕು ಅಂತನ್ನೋ ಬಯಕೆ ಅಷ್ಟೇ. ಅದು 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 ಸತ್ಯಕ್ಕೆ ಸರಿಯಾಗಿರ್ಬೇಕು, ತತ್ವನಿಷ್ಠವಾಗಿರ್ಬೇಕು ಅಂತಲ್ಲ. ಗೆಲ್ಲಬೇಕು ಅಂತ ಅನ್ನೋದ್ರಿಂದ ಯಾರು ವಾದ ಮಾಡ್ತಾರೋ ಇದನ್ನು ವಿತಂಡ ಅಂತ ಕರೀತಾರೆ. ಈ ವಿವಾದ ಅಂದ್ರೆ ಹೀಗೆ ವಿರುದ್ಧವಾದ. ಒಬ್ಬರು ಒಂದು ಹೇಳಿದ್ರೆ ಇನ್ನೊಂದು ಪೋಟಿ ಅದಕ್ಕೆ ಹೇಳೋದು. ಖಂಡನ ಅಂತಿದ್ರೆ ಅದಕ್ಕೊಂದು ಮಂಡನ, ಮಂಡನ ಅಂತಿದ್ರೆ ಅದಕ್ಕೊಂದು ಖಂಡನ. ಹೀಗೆ ವಿವಾದ ಎಲ್ಲ ಎಲ್ಲಿ ಬರುತ್ತೆ? ಸ್ಪರ್ಶ ಅಂತ ಒಂದು ಇದ್ರೆ ವಿವಾದ ಅಂತ ಬರುತ್ತೆ. ಅಸ್ಪರ್ಶ ಯೋಗದಲ್ಲಿ ವಿವಾದ ಬರೋದು ಹೇಗೆ ಸಾಧ್ಯ? ಉಪನಿಷತ್ತಿನಲ್ಲಿ ಬರುತ್ತೆ, ಶಾಂತೋಯಮಾತ್ಮ ಅಂತ ಬರುತ್ತೆ. ಅವನ ಆತ್ಮನ ತಿಳ್ಕೊಂಡವನು ಏನ್ ಮಾಡ್ತಾನೆ? ಅವನು ಭವತೇ ನಾತಿವಾದಿ, ಅವನ ಮಾತೇ ಆಡೋಲ್ಲ. ಶಾಂತೋಯಮಾತ್ಮ, ಅವನು ಸುಮ್ಮನೆ ಇರ್ತಾನೆ. ಯಾರು ಏನು ಹೇಳಿದ್ರು ಕೂಡ ಸಭವತೇ ನಾತಿವಾದಿ, ಅವನು ವಾದವನ್ನೇ ಮಾಡೋಲ್ಲ ಮತ್ತು ಸುಮ್ಮನೆ ಇರ್ತಾನೆ. ಇದು ಅವಿವಾದ. ಈ ಅಸ್ಪರ್ಶ ಯೋಗದ ಮುಖ್ಯ ಲಕ್ಷಣ ಏನು? ಅವಿವಾದ, ಯಾವ ವಿವಾದದಲ್ಲೂ ತೊಡಗದೇ ಇರೋದು. ಮತ್ತು ವಿವಾದ ಅಂದ್ರೆ ಮಾತಿನ ಪ್ರಕ್ರಿಯೆ ಆಯಿತು. ಏನೋ ಒಂದು ಅವನು ಹೇಳ್ತಾನೆ, ಅವನು ಹೇಳೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವನ ಜೊತೆ ವಾದ ಮಾಡದೇ ಇರೋ ಬುದ್ಧಿವಂತಿಕೆ ಕೆಲವರಿಗೆ ಇರುತ್ತೆ. ಯಾಕೆ ಮಾಡ್ಬೇಕು? ಅವನ ತಪ್ಪು ನನಗೆ ಗೊತ್ತು, ಅವನ ಜೊತೆ ವಾದ ಯಾಕೆ ಮಾಡಬೇಕು? ಈ ಅರ್ಥದಿಂದ ಅವಿವಾದ ಅಲ್ಲ. ಅವಿರುದ್ಧಶ್ಚ,
ನಿನಗೆ ಯಾರೂ ವಿರೋಧವೂ ಅಲ್ಲ. ಸ್ಪರ್ಶ ಯೋಗ ಅಂತ ಒಂದು ಹಿಡ್ಕೊಂಡ್ರೆ ಇದು ಯಾರಿಗೆ ವಿರೋಧವಾಗುತ್ತೆ? ವಿರೋಧ ಆಗೋದೆಲ್ಲ ಸ್ಪರ್ಶದಿಂದ. ಈ ಸ್ಪರ್ಶ ಅಂತ ಬಿಟ್ರೆ ವಿರೋಧ ಎಲ್ಲಿ ಬಂತು? ಆದ್ರಿಂದ ಈ ಅಸ್ಪರ್ಶ ಯೋಗ ಅಂತ ಅನ್ನೋದು ಇದೆಯಲ್ಲ, ಎಲ್ಲ ಪ್ರಾಣಿಗಳಿಗೂ ಸುಖ ಹಿತ. ಯಾಕೆ ಅಂದ್ರೆ ಇದು ಯಾರನ್ನು ನೋಯಿಸುವಂತಹದಲ್ಲ, ಇದು ಯಾರ ವಿರುದ್ಧವಾಗಿಯೂ ಹೊರಟಂತಹ ಪ್ರಕ್ರಿಯೆ ಅಲ್ಲ. ಮನಸ್ಸಿನಿಂದಲಾಗಲಿ ಇವನು ಹೇಳೋ ತಪ್ಪು ಅಂತ ಅನ್ನೋ ಭಾವನೆ ಇರೋದು ಸಾಧ್ಯ ಇಲ್ಲ. ಅವಿವಾದ ಅವಿರುದ್ಧ ಚ. ಇಲ್ಲಿ ವಿವಾದ ವಿರೋಧ ಅಂತ ಅನ್ನೋದು, ವಿವಾದ ಅಂತ ಅನ್ನೋದು ಮೊದಲನೇದು ವಾದ ಮಾಡ್ತಕ್ಕಂಥ ಪ್ರವೃತ್ತಿ, ಚರ್ಚೆ ಮಾಡ್ತಕ್ಕಂಥ ಪ್ರವೃತ್ತಿ. ಅದಕ್ಕೆ ಉಪನಿಷತ್ತರಲ್ಲಿ ಬರುತ್ತಲ್ಲ, ಅನುಚಾನಮಾನಿ ಸ್ತಬ್ಧ. ಅವರು ಬಂದ್ರೆ ಗುರುವಿನ ಹತ್ರ ಬಂದು ಅವನ ತಂದೆ ಹತ್ರ ಬಂದಂತೆ. ಬರುವಾಗಲೇನೆ ಅವನೇನು ಅನುಚಾನಮಾನಿ ಸ್ತಬ್ಧ, ನಾ ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಅಂತನೋ ಒಂದು ಎರೋಗೆನ್ಸ್ ಅವನಿಗಿತ್ತು. ಅದಕ್ಕೆ ತಂದೆ ಕೇಳ್ತಾನೆ, ಯಾವುದು ಒಂದೊಂದು ತಿಳ್ಕೊಂಡ್ರು ಎಲ್ಲವೂ ಗೊತ್ತೋ ನಿನಗದು ಅಂತ ಕೇಳ್ತಾನೆ. ನನಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಇತ್ಯ. ಇದು ವಿವಾದಕ್ಕೆ ಬೀಜ. ತನಗೆ ಗೊತ್ತು ಎಲ್ಲವೂ, ಬೇರೆಯವನಿಗೆ ಗೊತ್ತಿಲ್ಲ. ಇದು ಅನುಚಾನಮಾನಿ ಸ್ತಬ್ಧ ಏಯಾಯ, ಇವನು ಹೀಗೆ ಬಂದ. ಇದು ಈ ಅಸ್ಪರ್ಶವಾದದಲ್ಲಿ ಇದಕ್ಕೆ ಆಸ್ಪದ ಇಲ್ಲ, ಒಂದು ಕಾಂಟ್ಯಾಕ್ಟೇ ಇಲ್ಲ. ಎಲ್ಲವನ್ನೂ ಬಿಟ್ಟು ಅಂತರ್ಮುಖಿಯಾದವನಿಗೆ ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಅಂತ ನಾವು ಭ್ರಮೆಯಾಗಲಿ ಅಥವಾ ಅನುಚಾನಮಾನವಾಗಲಿ ಇರೋದು ಸಾಧ್ಯ ಇಲ್ಲ. ಹೀಗಾಗಿ ಅವಿವಾದ ಅವಿರುದ್ಧ ಚ ದೇಶಿತಃ ತಂ ನಮಾಮಿ ಅಹಂ. ಹೀಗೆ ಬುದ್ಧ ಹೇಳಿದ ಮಾತು ನ ದ್ವಿತೀಯೇನ ಕಥಂಚಿದಪಿ ಕೇನಚಿದಪಿ ವಿರುದ್ಧತೆ. ಯಾರು ಇದನ್ನಿಲ್ಲ ಅಂತ ಅನ್ನೋ ಹಾಗಿಲ್ಲ. ಯಾಕೆಂದ್ರೆ ಅನುಭವದಿಂದ ಬಂದದ್ದು ಸುಖಕ್ಕೆ ದಾರಿ ಯಾವುದು ಅಂತ ತೋರಿಸ್ತಕ್ಕಂಥದ್ದು, ಇದು ಯಾವುದು ಹಿತ ಅಂತ ತೋರಿಸ್ತಕ್ಕಂಥದ್ದು. ಆದ್ರಿಂದ ಇದರಲ್ಲಿ ಯಾರೂ ವಿರೋಧವನ್ನು ಮಾಡೋ ಹಾಗಿಲ್ಲ. ಎಲ್ಲಾ ಪ್ರಾಣಿಗಳಿಗೂ ಸುಖ ಆಗಬಾರದು ಅಂತ ಅನ್ನೋರು ವಿರೋಧ ಮಾಡಬಹುದಷ್ಟೇ. ಯಾರಿದ್ದಾರೆ ಹಾಗೆ ಹೇಳೋರು? ಆದ್ರಿಂದ ಯಾರಿಗೂ ಕೂಡ ಇದು ವಿರೋಧವಾದಂತಹ ಪ್ರಮೇಯ ಅಲ್ಲ. ಅಸ್ಪರ್ಶಯೋಗೋ ನಾಮ ವೈ ಸರ್ವ ಸತ್ವ ಸುಖಾವಹ ಅವಿವಾದ ಅವಿರುದ್ಧಶ್ಚ ದೇಶಿತಃ ತಂ ನಮಾಮಿ ಅಹಂ. ಇದಕ್ಕೆ ಇದೇ ಶ್ಲೋಕ ಮಾಧ್ಯಮಿಕ ಕಾರಿಕೆಯಲ್ಲಿ ಬರುತ್ತೆ. ಚಂದ್ರಕೀರ್ತಿಗಳು ಇದನ್ನು ಹೇಳಿ ಮುಂದಕ್ಕೆ ಇದನ್ನು ಹೇಳ್ತಾರೆ. ಅಸ್ತೀತಿ ನಾಸ್ತೀತಿ ವಿವಾದ ಏಷಃ ಶುದ್ಧಿ ಅಶುದ್ಧೀತಿ ಅಯಂ ವಿವಾದ ವಿವಾದ ಪ್ರಾಪ್ತ್ಯ ನ ದುಃಖಂ ಪ್ರಶಾಮ್ಯತೆ ಅವಿವಾದ ಪ್ರಾಪ್ತ್ಯ ಚ ದುಃಖಂ ನಿರುದ್ಧ್ಯತೆ. ಇಲ್ಲಿ ವಿವಾದ ಅಂತ ನಾವು ಚಂದ್ರಕೀರ್ತಿಗಳು ಹೇಳ್ತಾರೆ. ವಿವಾದ ಅಂದ್ರೆ ಏನು? ಅಸ್ತಿ ಇತಿ ನಾಸ್ತಿ ಇತಿ. ಇದೆ ಅಂತ ಅನ್ನೋನೊಬ್ಬ, ಇಲ್ಲ ಅಂತ ಅನ್ನೋನೊಬ್ಬ. ಇದ್ದದ್ದು ಶುದ್ಧವಾಗಿದೆ, ಅದು ಬ್ರಹ್ಮವೇ ಅಂತ ಹೇಳೋನೊಬ್ಬ. ಅಶುದ್ಧಿ ಇಲ್ಲ, ಬ್ರಹ್ಮನಿಗಿಂತ ಬೇರೆಯಾದದ್ದು. ಇವರಿಗೆ ಕಾಮಕರ್ಮ ಸಂಯೋಗ ಇದೆ, ಜೀವ ಅಂತ ಒಬ್ಬ ಪ್ರತ್ಯೇಕವಾಗಿದ್ದಾನೆ, ಬ್ರಹ್ಮನಿಂದ ಬೇರ್ಪಟ್ಟು ಜೀವ ಇದೆ ಅಂತನೋದು ವಿವಾದ. ಜೀವವೇ ಬ್ರಹ್ಮ ಅಂತನೋದು ಶುದ್ಧಿ, ಜೀವ ಬ್ರಹ್ಮ ಬೇರೆ ಬೇರೆ ಅಂತನೋದು ಅಶುದ್ಧಿ. ಹೀಗೆ ಅಸ್ತೀತಿ ನಾಸ್ತೀತಿ ವಿವಾದ ಏಷಃ ಶುದ್ಧಿ ಅಶುದ್ಧೀತಿ ಅಯಂ ವಿವಾದ. ಈ ಜೀವನ ಸ್ವರೂಪ ಏನು? ಬ್ರಹ್ಮನೇ ಅವನು, ಬ್ರಹ್ಮನಿಗಿಂತ ಬೇರೆಯಾದವನು. ಇದು ವಿವಾದ. ವಿವಾದ ಪ್ರಾಪ್ತ್ಯ, ಹೀಗೆ ವಿವಾದ ಒದಗಲಾಗಿ ನ ದುಃಖಂ ಪ್ರಶಾಮ್ಯತೆ. ನಾವು ವೇದಾಂತಕ್ಕೆ ಹೊರಡೋದು ದುಃಖ ಹೋಗಲಿ ಅಂತ ವೇದಾಂತಕ್ಕೆ ಹೊರಡೋದು. ಹೀಗೆ ವಿವಾದ ಮಾಡಿದ್ರೆ ದುಃಖ ಎಲ್ಲಿ ಹೋಗುತ್ತೆ? ದುಃಖಂ ನ ಪ್ರಶಾಮ್ಯತೆ. ಒಂದು ದುಃಖ ಬಿಟ್ಟು ಇನ್ನೊಂದು ದುಃಖ ಗಂಟೆ ಹಾಕೊಂಡಾಗ ಆಗುತ್ತೆ. ಹೊರಗಡೆಯವ್ರ ಜೊತೆ ಜಗಳ ಮಾಡೋದ್ರ ಬಿಟ್ಟು ಈ ಗ್ರಂಥಗಳ ಜೊತೆ ಜಗಳ ಮಾಡೋದಾಗುತ್ತೆ. ಇದು ದುಃಖಂ ನ ಪ್ರಶಾಮ್ಯತೆ ಅವಿವಾದ ಪ್ರಾಪ್ತ್ಯಾಚ. ವಿವಾದ ಇಲ್ಲ ಅಂತ ಅಂದುಕೊಂಡಾಗ ದುಃಖಂ ಪ್ರಶಾಮ್ಯತೆ, ಅಲ್ಲಿ ದುಃಖ ಅಂತ ಅನ್ನೋದು ಹೋಗುತ್ತೆ. ಇದು ಈ ಸ್ಪರ್ಶ ಯೋಗದ ಸ್ವಾರಸ್ಯ. ಹೀಗೆ ಅವಿವಾದ ಅವಿರುದ್ಧ. ಆದ್ದರಿಂದ ಇಂಥ ದರ್ಶನವನ್ನು ಹೇಳಿದವನನ್ನ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ದೇಶಿತ ಅಂದ್ರೆ ಉಪದಿಷ್ಟ, ಉಪದೇಶ ಮಾಡಿದವನು. ದೇಶನ ಅಂದ್ರೆ ಉಪದೇಶ ಮಾಡೋದು. ದೇಶಿ ಅಂದ್ರೆ ದಾರಿ ತೋರಿಸೋದು. ದೇಶಿಕ ಅಂದ್ರೆ ದಾರಿ ತೋರಿಸ್ತಕ್ಕವನು.
ದೇಶಿತ ಅಂದ್ರೆ ಯಾರ ದಾರಿಯನ್ನು ತೋರಿಸಿದ್ದಾನೋ, ಶಾಸ್ತ್ರದಿಂದ ಯಾರು ನಮಗೆ ಉಪದೇಶ ಮಾಡಿದ್ದಾನೋ ತಂ ನಮಾಮ್ಯ, ನಾವನ್ನು ನಮಸ್ಕಾರ ಮಾಡ್ತೀನಿ. ಭೂತಸ್ಯ ಜಾತಿಮಿಚ್ಛಂತಿ ವಾದಿನಶ್ಚೇ ಕೇಚಿದೇವಹಿ ಅಭೂತಸ್ಯ ಪರೇ ಧೀರ ವಿವದಂತಃ ಪರಸ್ಪರಂ. ಇಲ್ಲಿ ನಾವು ಹೇಳ್ತಕ್ಕಂಥದ್ರಲ್ಲಿ ವಿರೋಧ ಇಲ್ಲ, ವಿವಾದ ಇಲ್ಲ. ವಿವಾದ ಇಲ್ಲ ಅಂತಂದ್ರೆ ವಿವಾದ ಇದೆ, ಇಲ್ಲಿ ಇಲ್ಲ ಅಂತ ಒಪ್ಕೊಂಡಾಗಾಯ್ತಲ್ಲ. ತೈಹಿ ಅವರಿಂದ ನಾವು ವಿರೋಧ ಮಾಡೋಲ್ಲ ಅಂದು ಮುಂದೇನೋ ಹೇಳ್ತಾರೆ. 5ನೇ ಶ್ಲೋಕ ನೋಡಿ. ವಿವದಾಮೋ ನತೈ ಸಾರ್ಧಂ, ಯಾರು ಏನು ಬೇಕಾದ್ರೂ ಹೇಳಿಕೊಳ್ಳಿ, ಅವರ ಜೊತೆ ನಮಗೆ ವಿರೋಧ ಇಲ್ಲ. ವಿವದಾಮೋ ನತೈಹಿ ಸಾರ್ಧಂ, ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅವರ ಜೊತೆ ನಮಗೆ ವಿರೋಧ ಇಲ್ಲ. ಅವಿವಾದಂ ನಿಬೋಧತ, ಇದು ಅವಿವಾದವೇ ಸುಖಕ್ಕೆ ದಾರಿ ಅಂತ ಅನ್ನೋದನ್ನು ತಿಳ್ಕೊಳ್ಳಿ. ವಿವಾದ ಇದ್ರೆ ಸುಖ ಅಂತ ಅನ್ನೋದಿಲ್ಲ. ಅವಿವಾದ ನಿಬೋಧತ, ಈ ವಿವಾದ ಮಾಡೋದು ನಿಲ್ಲಿಸಿದ್ರೆ ಸುಖ ಅಂತ ಅನ್ನೋದನ್ನು ತಿಳ್ಕೊಳ್ಳಿ. 5ನೇ ಶ್ಲೋಕದಲ್ಲಿ ಹೇಳ್ತಾರೆ. ಆದ್ರೆ ಇದೇನು ವಿವಾದ, ಎಲ್ಲಿ ಬರುತ್ತೆ ವಿವಾದ ಅಂದ್ರೆ, ಇಲ್ಲಿ ಈಗ 2 ಶ್ಲೋಕಗಳಲ್ಲಿ ಹೀಗೆ ವಿವಾದ ಮಾಡೋರಿದ್ದಾರೆ, ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ. ಇಟ್ಸ್ ಎ ಫೂಲ್ಸ್ ಪ್ಯಾರಡೈಸ್ ಟು ಸೇ ದಟ್ ನೋಬಡಿ ವಿಲ್ ಕಾಂಟ್ರಡಿಕ್ಟ್ ಅನದರ್. ಸಾಧ್ಯ ಇಲ್ಲ, ಎಲ್ಲರೂ ಪರಸ್ಪರ ವಿರೋಧ ಮಾಡೋರು ಇದ್ದೇ ಇರ್ತಾರೆ. ಆದ್ರೆ ನಾವು ಮಾಡ್ಕೊಳ್ಬೇಕಾದದ್ದೇನು, ಈ ವಿರೋಧ ಮಾಡೋರಲ್ಲಿ ಕಾಮನ್ ಪಾಯಿಂಟ್ ಏನಿದೆ, ಎಲ್ಲಿ ಒಪ್ಪುತ್ತಾರವರು ಅದನ್ನು ನೋಡಿ, ಅದನ್ನೇ ಹೇಳೋದಕ್ಕೆ ತೊಡಗಿ ಕೆಲವರು ಹೇಳ್ತಾರೆ, ಭೂತಸ್ಯ ಜಾತಿಂ ಇಚ್ಛಂತಿ ವಾದಿನಃ ಕೇಚಿದೇವಹಿ. ಕೇಚಿತ್ ವಾದಿನಃ, ಕೆಲವರು ವಾದ ಮಾಡತಕ್ಕವರು, ಅಂದ್ರೆ ಅವರು ವಾದವೇ ಮುಖ್ಯ. ಅವರ ಜ್ಞಾನ, ವೇದಾಂತ ಅಧ್ಯಯನದಲ್ಲಿ ಅವರಿಗೆ ಜ್ಞಾನ ಮುಖ್ಯ ಅಲ್ಲ, ವಾದ ಮುಖ್ಯ. ವಾದಿನಃ, ಅವರು ವಾದೋಪಜೀವಿನಃ, ವಾದವೇ ಅವರ ವೃತ್ತಿ. ವೃತ್ತಿ ಪ್ರವೃತ್ತಿಗಳೇ ವಾದ. ಇವರು ವಾದಿನಃ ಕೇಚಿತ್, ಕೆಲವರು ಇಂಥವ್ರಿದ್ದಾರಲ್ಲ, ಇವರು ಏನ್ ಹೇಳ್ತಾರೆ, ಭೂತಸ್ಯ ಜಾತಿಂ ಇಚ್ಛಂತಿ, ಭೂತಸ್ಯ ವಿದ್ಯಮಾನಸ್ಯ, ಯಾವುದು ಇದೆಯೋ ಇದು ಕಾರ್ಯರೂಪವಾಗಿ ಕಾಣ್ತಾ ಇದೆ, ಇದಕ್ಕೆ ಒಂದು ಕಾರಣ ಅಂತ ಇದೆ, ಆ ಕಾರಣದಿಂದ ಇದು ಬಂತು. ಜಾತಿಂ ಇಚ್ಛಂತಿ, ಇರೋದೆಲ್ಲವೂ ಕೂಡ ಯಾವುದೋ ಒಂದು ಕಾರಣದಿಂದ ಬಂದಿದೆ. ಜಗತ್ತು ಅಂತ ಇದೆ, ಜಗತ್ತಿಗೆ ಕಾರಣವಾದ ಇನ್ನೊಂದಿದೆ, ಅದು ಬ್ರಹ್ಮೋ ಮತ್ತೊಂದು ಏನೋ ಒಂದು. ಹೀಗೆ ಕೆಲವರು ಇದನ್ನೇ ಒಂದು ಪಾಯಿಂಟ್ ಆಫ್ ಡಿಸ್ಪ್ಯೂಟ್ ಆಗಿ ಇಟ್ಟುಕೊಂಡು ಏನೇನು ಕಾಣುತ್ತೆಯೋ ಇದು ತಾನಾಗಿ ಬಂದದ್ದಲ್ಲ, ಇದಕ್ಕೊಂದು ಕಾರಣ ಅಂತ ಇದೆ, ಈ ಕಾರಣದಿಂದ ಬಂದದ್ದು. ಇರೋದು ಯಾವಾಗಲೂ ಇರತಕ್ಕದ್ದಲ್ಲ. ಮೀಮಾಂಸಕರೇ ಹೇಳಿದ್ರು, ನಹಿ ಕದಾಚಿತ್ ಅನಿದೃಶಂ ಜಗತ್, ಈ ಜಗತ್ತಿಗೆ ಸೃಷ್ಟಿಕರ್ತ ಅಂತ ಒಬ್ಬ ಇಲ್ಲ. ಯಾಕೆಂದ್ರೆ ಜಗತ್ತು ಯಾವತ್ತೂ ಸೃಷ್ಟಿ ಆಗಲೇ ಇಲ್ಲ, ಈಗಿರೋ ಹಾಗೆ ಎಲ್ಲಾ ಆಕಾರದಲ್ಲೂ ಇತ್ತು. ಇದೊಂದು ಮೀಮಾಂಸಕರ ಪಾಯಿಂಟ್. ಅದನ್ನ ವೇದಾಂತಿಗಳು ಜನ್ಮಾದ್ಯಸ್ಯತಃ ಅಂತನ್ನೋದನ್ನು ಹಿಡಿದು ಬ್ರಹ್ಮನಿಂದ ಜಗತ್ತು ಬಂತು, ಬ್ರಹ್ಮ ಜಗತ್ತಿಗೆ ಕಾರಣ, ಬ್ರಹ್ಮ ಕಾರಣವಾದ ಅಂತ ಹೇಳಿದರು. ಇದು ವಾದ. ಕೇಚಿತ್ ಭೂತಸ್ಯ, ದಿ ಎಕ್ಸಿಸ್ಟೆಂಟ್ ಥಿಂಗ್ಸ್, ವಿದ್ಯಮಾನ ಯಾವುದು ಇದೆಯೋ ಇದಕ್ಕೆ ಜಾತಿಂ ಇಚ್ಛಂತಿ. ಈ ಜಾತಿ ಅಂತನ್ನೋ ಮಾತಿನಲ್ಲಿ ಜನಿ ಪ್ರಾದುರ್ಭಾವೇ ಅಂತ ಧಾತ್ವರ್ಥ, ಎದುರಿಗೆ ಕಾಣಿಸಿಕೊಳ್ಳೋದು ಅಂತನ್ನೋದು ಜಾತಿ ಅಂತನೋ ಮಾತು. ಇದು ಜಾತಿ ಅಂದ್ರೆ ಇದು ಕ್ಯಾಸ್ಟ್ ಅಂತನೋ ಅರ್ಥದಲ್ಲ ಅಲ್ಲ, ಇಲ್ಲಿ ಜಾತಿ ಇದು ಜಾತಿ ಅಂದ್ರೆ ಜನಿ ಉಂಟಾಗತಕ್ಕಂಥದ್ದು. ಜಾತಿಂ ಅಂದ್ರೆ ಪ್ರಾದುರ್ಭಾವಂ, ಅಪಿಯರೆನ್ಸ್ ಅಂತ ಅರ್ಥ. ಹಿಂದೆ ಅವ್ಯಕ್ತವಾಗಿತ್ತು, ಈಗ ವ್ಯಕ್ತವಾಗಿದೆ. ಜಗತ್ತು ಎಲ್ಲವೂ ಕೂಡ ಈ ಮಾಧ್ವ ಪ್ರಕ್ರಿಯೆಯನ್ನು ಹೇಳ್ತಾರೆ. ಪ್ರಳಯದಲ್ಲಿ ಜಗತ್ತು ಎಲ್ಲಿರುತ್ತೆ ಅಂದ್ರೆ ಬ್ರಹ್ಮಾಂಡ ಭಾಂಡ ಮುದರೇ ನಿಧಾಯ ಲಕ್ಷ್ಮೀ ಭುಜಾಂತರಗತ ಸ್ವರತೋ ವಿಚಾಗ್ರೇ. ಅಂದ್ರೆ ಅವ್ರಿಗೆಲ್ಲ ಹ್ಯೂಮನ್ ಅನಾಲಜಿನೇ. ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಬ್ರಹ್ಮಾಂಡ ಭಾಂಡ ಮುದರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತಃ ಅಪಿ ಚಾಗ್ರೇ. ಮಲಕ್ಕೊಂಡಿದ್ದ ನಾರಾಯಣ, ಲಕ್ಷ್ಮೀ ಜೊತೆಗೆ ಮಲಕ್ಕೊಂಡಿದ್ದ.
ಅದೆಲ್ಲ ಬ್ರಹ್ಮಾಂಡವೆಲ್ಲ ಒಳಗಿತ್ತು. ಯಾರೋ ಒಬ್ರು ಸಾಹುಕಾರ ಒಂದು ಇಮೇಜ್ ಇಟ್ಕೊಂಡು ಇವ್ರು ಹೇಳೋದು. ಹೀಗೆ ಅಲ್ಲಿ ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಯಿತು ಸಂಕಲ್ಪದಿಂದ. ಅವಸೋ ಐಕ್ಷತ ತದೈಕ್ಷತ ಬಹುಸ್ಯಾಂ ಪ್ರಜಾಯೇಮ ಅಂತಾಗಿ ಜಗತ್ತು ಬಂತು. ಅವ್ಯಕ್ತವಾಗಿದ್ದದ್ದು ವ್ಯಕ್ತವಾಯಿತು. ಇದು ಜಾತಿ. ಜನಿ ಪ್ರಾದುರ್ಭಾವೇ, ಎದುರಿಗೆ ಕಾಣಿಸಿಕೊಳ್ಳೋದು ಪ್ರಾದುರ್ಭಾವ, ನಮ್ಮ ಕಣ್ಣೆದುರಿಗೆ ಕಾಣಿಸಿಕೊಳ್ಳೋದು. ಅದಕ್ಕೆ ಪ್ರಯರ್ ಸ್ಟೇಟ್ ಯಾವುದು? ಅವ್ಯಕ್ತ, ಕಾಣಿಸಿಕೊಳ್ಳದೆ ಇರೋದು. ಹೀಗೆ ಭೂತಸ್ಯ ಯಾವುದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆಯೋ ಇವೆಲ್ಲವೂ ಕೂಡ ಮೊದಲು ಅವ್ಯಕ್ತವಾಗಿದ್ದು ಯಾರದೋ ಸಂಕಲ್ಪದಿಂದ ವ್ಯಕ್ತವಾಗಿದೆ ಅಂತ ಕೇಚಿತ್ ವದಂತಿ. ಕೆಲವರು ಹೇಳ್ತಾರೆ ಅಂದ್ರೆ ಇರೋದಕ್ಕೆ ಹಿಂದೆ ಯಾವುದೋ ಒಂದು ವಸ್ತು ಇತ್ತು, ವಸ್ತ್ವಂತರ. ಈ ವಸ್ತ್ವಂತರದಿಂದ ವಿಕಾರವನ್ನು ಹೊಂದಿತು ಅಂತ ಹೇಳ್ತಾರೆ. ಅಭೂತಸ್ಯಾಪರೇ ಧೀರ ವಿವದಂತಹ ಪರಸ್ಪರಂ. ಅಭೂತಸ್ಯ ಅದು ಇನ್ನು ಕೆಲವರು ಹೇಳ್ತಾರೆ ಇದು ಜಗತ್ತು ಅಂತ ಅನ್ನೋದು ವಾಸ್ತವವಾಗಿ ಇಲ್ಲ. ಅಭೂತ ಅವಿದ್ಯಮಾನ, ಸರ್ವಥಾ ಅವಿದ್ಯಮಾನ. ಆದರೆ ಸತ್ತಾವಸ್ತು ಅಧಿಷ್ಠಾನವಾದದ್ದು ಬೇರೆ ಒಂದಿದೆ, ಅದರಿಂದ ಇದು ಬಂತು ತೋರಿಕೆ. ಹೇಗೆ ರಜ್ಜು ಸರ್ಪ ಅಂತಿದೆಯೋ, ಈ ಹಾವಿಲ್ವೇ ಇಲ್ಲ ವಾಸ್ತವವಾಗಿ, ಅಭೂತಸ್ಯ. ಆದರೆ ಅಭೂತವಾದದ್ದು ಕಾಣಿಸಿಕೊಳ್ತು, ಬಂತು, ಯಾವುದೋ ಒಂದು ಅಧಿಷ್ಠಾನದಿಂದ, ಯಾವುದೋ ಒಂದು ಸಂದರ್ಭವಶದಿಂದ ಬಂತು. ಕೆಲವರು ಜಗತ್ತೆಲ್ಲ ಮಾಯಾವಿ ಅಂತ ಒಬ್ಬ ಇದ್ದಾನವನು, ಆ ಮಾಯಾವಿಯಿಂದ ಮಾಯಾರೂಪವಾಗಿ ಜಗತ್ತಿದೆ. ಅಂದ್ರೆ ಏನು? ಸಮ್ ಪೀಪಲ್ ಎಕ್ಸೆಪ್ಟ್ ದ ರಿಯಾಲಿಟಿ ಆಫ್ ದಿ ವರ್ಲ್ಡ್, some people don't accept the reality of the world, but both of them agree on this point that it was not the prior state. Prior state ಇನ್ನೇನೋ ಒಂದಿತ್ತು, ಅದರಿಂದ ಒಂದು ಜಾತಿ ಅಂತ ಬಂದಿದೆ, ಹೊರಗೆ ಬಂದಿದೆ. ಆದರೆ ಭೂತಂ ನ ಜಾಯತೆ ಕಿಂಚಿತ್ ಅಭೂತಂ ನೈವ ಜಾಯತೆ. ಇಬ್ಬರಿಗೂ ಸಮಾನವಾದದ್ದು ಏನು? ಭೂತಂ ನ ಜಾಯತೆ ಕಿಂಚಿತ್. ವಸ್ತು ಅಂತ ಯಾವುದು ಇದೆಯೋ ಅದು ಅದಕ್ಕೆ ಉಂಟಾಗಬಹುದು ಅಂತ ಅನ್ನೋ ಸ್ಥಿತಿ ಇಲ್ಲ. ಜಗತ್ತು ರಿಯಲ್ ಅಂತ ಒಪ್ಕೊಂಡ ಮೇಲೆ ಅವರು ಬ್ರಹ್ಮ ಅವನ ಸಾದೃಶ್ಯ ಇರೋದರಿಂದ ಜಗತ್ತು ರಿಯಲ್. ಇಲ್ಲದೆ ಇರೋದು ಉಂಟಾಯಿತು, ಬ್ರಹ್ಮನಲ್ಲಿ ಇಲ್ಲದೆ ಇರತಕ್ಕಂತಹ ಒಂದು ಗುಣ ಜಗತ್ತಿನಲ್ಲಿ ಉಂಟಾಯಿತು ಅಂತ ಹೇಳೋದಕ್ಕೆ ಬರೋಲ್ಲ. ಈಗ ಬ್ರಹ್ಮ ಕಾರಣವಾದ ಒಪ್ಕೊಂಡ್ರು ಕೂಡ ಬ್ರಹ್ಮನಲ್ಲಿ ಇಲ್ಲದೇ ಇರುವಂತಹದ್ದು ಒಂದು ಜಗತ್ತಿನಲ್ಲಿ ಇದೆ ಅಂತ ವೇದಾಂತಿಗಳು ಏನು ಒಪ್ಕೊಳ್ಳಲ್ಲ. ಬ್ರಹ್ಮ ಜಗತ್ ಕಾರಣವಾದ ಬ್ರಹ್ಮನಿಂದ ಜಗತ್ತು ಬಂತು. ಈ ಜಗತ್ತಿಗೆ ಆದಿ ಅಸ್ಯ ಅಂತೇಳಿ ಜನ್ಮಾದ್ಯಸ್ಯ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಎಲ್ಲವೂ ಯಾರಲ್ಲಿ ಇದೆಯೋ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯಂ ಪ್ರಯಂತ್ಯಭಿದಂ ವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಜಗತ್ತು ಯಾರಿಂದ ಉಂಟಾಗಿದೆಯೋ, ಯಾರಿಂದ ಇದೆಯೋ, ಯಾರಲ್ಲಿ ಪರ್ಯವಸಾನವಾಗುತ್ತೋ ಅದನ್ನು ಬ್ರಹ್ಮ ಅಂತ ತಿಳ್ಕೋ. ಅಂದ್ರೆ ಜಗತ್ತಿನಲ್ಲಿ ಬ್ರಹ್ಮನಲ್ಲಿ ಇಲ್ಲದೆ ಇರೋದು ಏನು ಬಂತು? ಬ್ರಹ್ಮ ವಿಕಾರವನ್ನು ಹೊಂದಿ ಜಗತ್ತಾದ ಅಂತ ಹೇಳೋದಕ್ಕೆ ಬರೋಲ್ಲ. ಬ್ರಹ್ಮ ಇವಾಗ ಯಾವುದೋ ಒಂದು ಕೋಳಿ ಮೊಟ್ಟೆ ಹೊಡ್ಕೊಂಡು ಒಂದು ಕೋಳಿ ಮರಿ ಬಂತು. ಕೋಳಿ ಮರಿ ಬೆಳೆದು ದೊಡ್ಡದಾಯಿತು. ಅಂದ್ರೆ ಕೋಳಿ ಮರಿಯೇ ಬೆಳೆದು ದೊಡ್ಡದಾಯಿತು. ದೊಡ್ಡ ಕೋಳಿ ಮರಿ ಅಲ್ಲ. ಹಾಗೆ ಬ್ರಹ್ಮನಿಂದ ಜಗತ್ತಾಯಿತು ಅಂದ್ರೆ ಬ್ರಹ್ಮನೇ ಬೇರೆ ಜಗತ್ತೇ ಬೇರೆ ಅಂತನ್ನೋದು ಅಲ್ಲ. ಈ ಬ್ರಹ್ಮನೇ ಜಗತ್ತಾಗಿ ಮಾರ್ಪಟ್ಟ, ಬ್ರಹ್ಮನೇ ಅವಿದ್ಯೆಯಲ್ಲಿ ಸೇರಿಕೊಂಡ, ಬ್ರಹ್ಮನಿಗೆ ದುಃಖಾದಿ ಪರಂಪರೆಗಳು ಬಂತು ಅಂತ ಅರ್ಥ ಇಲ್ಲ. ಆದ್ರಿಂದ ಭೂತಂ ನ ಜಾಯತೆ ಕಿಂಚಿತ್, ವರ್ತಮಾನವಾಗಿ ಇರತಕ್ಕದ್ದು ವಿಕಾರವನ್ನು ಹೊಂದಿ ಒಂದು ವಸ್ತು ಇದೆ ಅಂತ ಅಲ್ಲ. ಬ್ರಹ್ಮ ಕಾರಣ, ಜಗತ್ತು ಕಾರ್ಯ ಅಂದ್ರೆ ಜಗತ್ತು ಬ್ರಹ್ಮನ ವಿಕಾರ ಅಂತ ಹೇಳೋ ಹಾಗಿಲ್ಲ. ಇದು ಅಜಾತಿ. ಜಾತಿ ಅಂತಿದ್ರೆ ವಿಕಾರ ಅಂತ ಒಂದಿದೆ. ಈ ಬ್ರಹ್ಮ ಜಗತ್ ಕಾರಣವಾದಿಗಳು ಬ್ರಹ್ಮ ವಿಕಾರವನ್ನು ಹೊಂದಿ ಜಗತ್ತಾದ ಅಂತ ಹೇಳ್ತಾರೆಯೋ? ಬ್ರಹ್ಮನೇ ಜಗತ್ತು,
ಒಂದು ಅಂಗಾಂಗಿ ಭಾವದಲ್ಲಿ ಜಗತ್ತನ್ನು ಮೀರಿ ಬ್ರಹ್ಮ ಅಂತಿದ್ದಾನೆ ವಿನಃ ಬ್ರಹ್ಮನನ್ನು ಮೀರಿ ಜಗತ್ತು ಅಂತಿಲ್ಲ. ಇದು ಭೂತಸ್ಯ ಭೂತಂ ನ ಜಾಯತೆ ಕಿಂಚಿತ್ ವಿದ್ಯಮಾನತ್ವಾತ್. ಅದೇ ಇದು ಬ್ರಹ್ಮಸತ್ತಾವಾದಿಗಳು ಅಥವಾ ಶಂಕರಾಚಾರ್ಯರು ಹೇಳೋದಿದೆ. ಈ ಜಗತ್ತು ಅಂತ ಅನ್ನೋದು ಬ್ರಹ್ಮನನ್ನು ಬಿಟ್ಟು ಅದಕ್ಕೊಂದು ಸೆಪರೇಟ್ ರಿಯಾಲಿಟಿ ಅಂತ ಹೇಳೋ ಹಾಗಿಲ್ಲ. ಅದಕ್ಕೊಂದು ಅಧಿಷ್ಠಾನ ರೂಪವಾಗಿ ಜಗತ್ತಿದೆ. ಇದನ್ನು ಬಿಟ್ಟು ಇನ್ನೊಂದು ದ್ವಿತೀಯ ಅಂತ ಇಲ್ಲ. ಏಕಂ ಸತ್, ಒಂದೇ ಇರತಕ್ಕದ್ದು. ಅಥವಾ ಬ್ರಹ್ಮ ಏಕಂ ಅದ್ವಿತೀಯಂ, ಎರಡನೇದು ಅಂತಿಲ್ಲ. ಜಗತ್ತು ಅಂತ ಎರಡನೇದು ಅಂತ ಆಗೋಲ್ಲ. ಬ್ರಹ್ಮ ಇದ್ದಾರೆ, ಬ್ರಹ್ಮನ ಜೊತೆಗೆ ಜಗತ್ತಿದೆ ಅಂತ ಹೇಳೋ ಹಾಗಿಲ್ಲ. ನಾವು ಬ್ರಹ್ಮ ಇದ್ದಾನೆ ಅಂದ್ರೆ ಜಗತ್ತು ಇದೆ ಅಂತ ಹೇಳಿದಾಗ ಆಯ್ತು. ನೀವು ಬ್ರಹ್ಮ ಇದ್ದಾನೆ ಅಂತ ಹೇಳಿದ ಮೇಲೆ ಜಗತ್ತಿದೆ ಅಂತ ಹೇಳೋ ಪ್ರಮೇಯ ಇಲ್ಲ. ಜಗತ್ತಿದೆ ಅಂತಂದ್ರೆ ಬ್ರಹ್ಮ ಇದ್ದಾನೆ ಅಂತಲೇ ಅರ್ಥ. ಬ್ರಹ್ಮ ಇಲ್ಲದೆ ಜಗತ್ತು ಹೇಗಿರುತ್ತೆ? ಅದರಿಂದ ಬ್ರಹ್ಮ ಇದ್ದಾನೆ ಅಂತಂದ್ರೆ ಸಾಕು. ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅನ್ನೋದು ಈ ದೃಷ್ಟಿಯಲ್ಲಿ ಬ್ರಹ್ಮನ ಸತ್ತ ಅಬಾಧಿತವಾಗಿ ಇರತಕ್ಕದ್ದು. ಈ ಜಗತ್ತು ಬಂತು ಹೋಯಿತು. ಜಗತ್ತು ಬಂದು ಹೋದರೂ ಕೂಡ ಬ್ರಹ್ಮನಲ್ಲಿ ವಿಕಾರ ಅಂತಿಲ್ಲ. ಬ್ರಹ್ಮ ಜಗತ್ತು ಬಂತು ದೊಡ್ಡದಾಗೋಲ್ಲ, ಜಗತ್ತು ಹೋಯಿತು ಅಂತ ಅವನು ಕೂಗೋಲ್ಲ. ಈ ಬ್ರಹ್ಮ ಅವಿಕಾರಿಯಾಗಿ ಜಗತ್ತಿರ್ಲಿ ಹೋಗ್ಲಿ ಇದ್ದಾನಾದ್ರಿಂದ ಭೂತಂ ನ ಜಾಯತೆ ಕಿಂಚಿತ್, ಜಗತ್ತಿನಲ್ಲಿ ಬ್ರಹ್ಮನಲ್ಲಿ ಇಲ್ಲದೇ ಇರತಕ್ಕಂತಹದ್ದು ಒಂದು ಬಂತು ಅಂತ ಹೇಳೋ ಹಾಗಿಲ್ಲ. ಭೂತಂ ನ ಜಾಯತೆ ಕಿಂಚಿತ್ ಅಭೂತಂ ನೈವ ವಿದ್ಯತೆ. ಇವಾಗ ಇಲ್ಲದೆ ಇರೋದು ಇಲ್ವೇ ಇಲ್ಲ. ಇಲ್ಲದೆ ಇರೋದು ಬರೋದು ಅಂತ ಹೇಗೆ? ಅಭೂತಂ ಜಗತ್ತು ಇಲ್ಲ, ಮಾಯಾರೂಪವಾದದ್ದು ಜಗತ್ತು ಇಲ್ಲ ಅಂತಂದ್ರೆ ಜಗತ್ತು ಬರಲೇ ಇಲ್ಲ, ಯಾವತ್ತೂ ಬರಲಿಲ್ಲ. ಬ್ರಹ್ಮ ಒಬ್ಬನೇ ಇರೋದು ಅಂತ ಆಯ್ತು. ಬ್ರಹ್ಮನಿಂದ ಜಗತ್ತು ಬರಲಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ, ಕಾಣಿಸ್ತಾ ಇಲ್ಲ. ಇಲ್ಲ, ಅಭೂತಂ ನೈವ ಜಾಯತೆ ಅವಿದ್ಯಮಾನತ್ವಾದ. ವಿವದಂತೋ ದ್ವಯಾಹ್ಯೇವಂ, ಇವರಿಬ್ಬರೂ ಪರಸ್ಪರ ಜಗಳ ಮಾಡ್ತಾರೆ. ಜಗತ್ತು ರಿಯಲ್ ಅಂತ ಇವ್ರು ಹೇಳ್ತಾರೆ, ಜಗತ್ತು ಇಟ್ ಇಸ್ ನಾಟ್ ರಿಯಲ್ ಅಂತ ಇನ್ನೊಬ್ಬರು ಹೇಳ್ತಾರೆ. ದ್ವಯ ವಿವದಂತಹ, ಇವರು ಪರಸ್ಪರ ವಿರೋಧ ಮಾಡ್ತಾರೆ. ಆದರೆ ಹಿ ಏವಂ ಅಜಾತಿಂ ಖ್ಯಾಪಯಂತಿತೆ, ಇಬ್ಬರು ಹೇಳೋದು ಒಂದೇ. ಅಜಾತಿ ಅಂತ ಇಬ್ರು ಹೇಳ್ತಿರೋದು ಅಜಾತಿ. ಒಂದು ಇದ್ದದ್ದು ಇಲ್ಲದೆ ಇರೋ ಹಾಗೆ ಆಗೋಲ್ಲ, ಇಲ್ಲದೆ ಇರೋದು ಇದ್ದ ಹಾಗಿಲ್ಲ. ಇದಕ್ಕೆ ಇಬ್ರು ಹೇಳ್ತಿರೋದು ಇದೆ. ಅಜಾತಿಂ ಖ್ಯಾಪಯಂತಿತೆ, ಇವರು ಇಬ್ರು ಹೇಳ್ತಿರೋದು ಒಂದೇ ಅರ್ಥ. ಅವ್ರು ಜಗಳ ಮಾಡ್ತಿರೋದು ಅರೆ ಮಿಸ್ಟೇಕನ್ ನೋಷನ್. ಇದು ಏವಂ ಅಜಾತಿಂ ಖ್ಯಾಪಯಂತಿತೆ ಅಂದ್ರೆ ಸತೋಹಿ ಮಾಯೆಯ ಜನ್ಮ, ಹಿಂದೆ ಹೇಳಿದ್ರಲ್ಲ, ಇದೆ. ಇದ್ದದ್ದು ಇಲ್ಲದೇ ಇರೋದು ಇದ್ದ ಹಾಗೆ ಕಾಣುತ್ತೆ. ಒಂದು ರಜ್ಜು, ಒಂದು ಹಗ್ಗದಲ್ಲಿ ಹಾವು ಯಾವತ್ತೂ ಇರಲಿಲ್ಲ, ಯಾವತ್ತೂ ಹಗ್ಗದಲ್ಲಿ ಹಾವು ಅಂತ ಇರಲಿಲ್ಲ, ಇದ್ದ ಹಾಗೆ ಕಾಣುತ್ತೆ. ಅದನ್ನು ಮಾಯಾ ಅಂತ ಕರಿತೇವೆ. ನೀವು ಮಾಯಾ ಅಂತಂದ್ರೆ ಇಲ್ಲ ಅಂತಲೇ ಅರ್ಥ. ಆದ್ರಿಂದ ಅಜಾತಿ ಅಂತನ್ನೋದು ಹೀಗೆ ವಿವಾದ ಮಾಡೋರಲ್ಲಿ ಕೂಡ ಕಾಮನ್ ಪಾಯಿಂಟ್. ನಾವು ಅದನ್ನು ತಗೊಳ್ಬೇಕು. ನಾವು ಖ್ಯಾಪ್ಯಮಾನಾಂ ಅಜಾತಿಂ ತೈಹಿ ಅನುಮೋದಾಮಹೇ ವಯಂ. ನಮ್ಮ ದೃಷ್ಟಿ ಇವರು ಹೇಳೋದ್ರಲ್ಲಿ ತಪ್ಕೊಂಡು ಇವನು ಹೇಳೋದ್ರಲ್ಲಿ ತಪ್ಕೊಂಡು ಹಿಡಿಯೋದಲ್ಲ. ಇವರು ಇಬ್ಬರು ಹೇಳೋದ್ರಲ್ಲೂ ಕಾಮನ್ ಆಗಿ ಸರಿಯಾದದ್ದು ಯಾವುದು? ಖ್ಯಾಪ್ಯಮಾನಾಂ ಅಜಾತಿಂ, ಈ ಅಜಾತಿ ಅಂತ ನೋಡಿದೆಯಲ್ಲ, ಇದನ್ನ ತೈಹಿ ಅನುಮೋದಾಮಹೇ ವಯಂ, ನಾವು ಒಪ್ಕೊಳ್ತೀವಿ. ಇವರು ಹೇಳೋದು ಒಪ್ಕೊಳ್ತೀವಿ, ಅವರು ಹೇಳೋದು ಒಪ್ಕೊಳ್ತೀವಿ. ಈ ಇಬ್ಬರಲ್ಲೂ ಕಾಮನ್ ಆಗಿರೋದು ಅಜಾತಿ. ವಿವರಾಮೋ ನತೈ ಸಾರ್ಧಂ, ಇದನ್ನು ಬಿಟ್ಟು ಬೇರೆ ಏನಾದ್ರು ಹೇಳಿದ್ರೆ ನತೈ ಸಾರ್ಧಂ ವಿವದಾಮ, ನೀವು ಯಾಕೆ ಹೇಳ್ತೀರಿ ಅಂತ ನಾವು ಅವ್ರ ದೂಷಣೆ ಮಾಡೋಲ್ಲ. ಅವಿವಾದಂ ನಿಬೋಧತ, ನಮ್ಮ ದೃಷ್ಟಿಯೇ ಅವಿವಾದ, ವಿವಾದ ಇಲ್ಲದೆ ಇರತಕ್ಕಂಥದ್ದು. ಯಾಕಂದ್ರೆ ವಿವಾದ ಇದ್ರೆ ದುಃಖ, ವಿವಾದ ಇಲ್ಲದೆ ಇದ್ರೆ ಸುಖ. ಆದ್ದರಿಂದ ಅವಿವಾದಂ ನಿಬೋಧತ. ಇಲ್ಲಿ ಮುಂದೆ 19ನೇ ಶ್ಲೋಕದಲ್ಲಿ ಈ ಅಜಾತಿವಾದ ಅಂತ ಹೇಳ್ತಾರಲ್ಲ, ಇದು ಅಜಾತಿ ಅಂತ ಅನ್ನೋದು ಈ ಅರ್ಥದಲ್ಲಿ ಹೇಳಿ, ಏವಂ ಹಿ ಸರ್ವಥಾ ಬುದ್ಧೈ
ಅಜಾತಿ ಪರಿದೀಪಿತ. ಎಲ್ಲಾ ಬುದ್ಧರುಗಳು ಈ ಅಜಾತಿಯನ್ನೇ ಹೇಳ್ತಿರೋದು. 19ನೇ ಶ್ಲೋಕ, ಎರಡನೇ ಪಾದ. ಏವಂ ಹಿ ಸರ್ವಥಾ ಬುದ್ಧೈ ಅಜಾತಿ ಪರಿದೀಪಿತ. ಆಮೇಲೆ 42. ಉಪಾರಂಭಾತ್ ಸಮಾಚಾರಾತ್ ಅಸ್ತಿ ವಸ್ತುತ್ವವಾದಿನಾಂ ಜಾತಿಸ್ತು ದೇಶಿತಾ ಬುದ್ಧೈಃ ಅಜಾತೇಸ್ತ್ರಸತಾಂ ಸದಾ. ಈ ಅಜಾತಿ ಅಂತನ್ನೋದು ಇದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಅಂತ ಅನ್ನೋರಿಗೆ ಈ ಜಾತಿ ಅಂತ ಅನ್ನೋದನ್ನು ಬುದ್ಧರೇ ಹೇಳ್ತಾರೆ. ಜನ್ಮ ಹೇಗೆ ವಿಕಾರವನ್ನು ಹೊಂದುತ್ತೆ ಅದನ್ನು ಹೇಳ್ತಾರೆ. ಸೊ ಅಜಾತಿ ಅಂತ ಹೇಳೋರ ವಾದವನ್ನು ಒಪ್ಪಿಕೊಳ್ತಾರೆ. ಜಾತಿ ಅಂತ ಹೇಳೋದನ್ನು ಕೂಡ ಅದು ಹೇಗೆ ಜಾತಿ ಆಗುತ್ತೆ ಅಂತ ಹೇಳ್ತಾರೆ. ಜಾತಿಸ್ತು ದೇಶಿತ ಬುದ್ಧೈಹಿ, ಬುದ್ಧರಿಂದ ಅಜಾತೇಹೇ ತ್ರಸದಾಂ ಸದಾ. ಈ ಅಜಾತಿ ಅಂತ ಅಂದ ತಕ್ಷಣ ಹೆದರ್ಕೊಳ್ತಾರಲ್ಲ, ಅವರಿಗಾಗಿ ಜಾತಿ ಅಂತ ಒಂದಿದೆ. ಜಾತಿಯಿಂದ ಇದು ಅಂದ್ರೇನು, ವ್ಯವಹಾರ ಸತ್ಯ ಅಂತ ಒಂದಿದೆ. ವ್ಯವಹಾರದಿಂದ ಪರಮಾರ್ಥ ಅಂತ ತೋರಿಸೋ ಸಂವೃದ್ಧಿ ಪರಮಾರ್ಥ ಅಂತ ಇಲ್ಲೇ ಬರುತ್ತೆ. ಹೀಗೆ ಈ 5ನೇ ಶ್ಲೋಕದಲ್ಲಿ ಈ ಅಜಾತಿವಾದವನ್ನು ಹೇಳಿ, ಅಸ್ಪರ್ಶ ಯೋಗ ಅಂತ ಮೊದಲು ಹೇಳಿ, ಅಸ್ಪರ್ಶ ಯೋಗಕ್ಕೆ ಭೂಮಿಕೆಯಾಗಿ ಅಜಾತಿವಾದವನ್ನು ಹೇಳಿ, ಮುಂದಿನ 3-4 ಶ್ಲೋಕಗಳಲ್ಲಿ ಈ ಅಜಾತಿವಾದದ ಸ್ವಾರಸ್ಯ ಏನು ಅಂತ ಹೇಳ್ತಾ ಇದ್ದಾರೆ. ಮರ್ತ್ಯ ಅಮೃತ ಅಂತ, ಇವೆಲ್ಲ ಉಪನಿಷತ್ತಿನ ಮಾತುಗಳೇ. ಅಮೃತ ಮರ್ತ್ಯ ಅಂತ ನೋಡಿರಲ್ಲ.